ನಮಸ್ಕಾರ. ಇವತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹಾಗೆ ನಮ್ಮ ಇವತ್ತಿನ ಪ್ರಯಾಣ ಬೆಂಗಳೂರಿಂದ ಕೇವಲ 70 ಕಿಲೋಮೀಟ್ರ್ ದೂರದಲ್ಲಿರುವ ಡೈನಿಕೋಟೆ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಡೈನಿಕೋಟೆಯಿಂದ 15 ಕಿಲೋಮೀಟ್ರ್ ದೂರದಲ್ಲಿರುವ ಶಿವನಂಜುಂಡೇಶ್ವರ ಬೆಟ್ಟಕ್ಕೆ ನಾವು ಇವತ್ತೊಂದು ದಿವಸ ಪ್ರಯಾಣ ಮಾಡ್ತಾಯಿದ್ವಿ. ಇದೊಂದು ಎಲ್ಲ ನಾವು ಸಾಕಷ್ಟು ಬಾರಿ ಹೋಗ್ತಾ ಇರ್ತೀವಿ. ಪ್ರತಿ ವರ್ಷವೂ ಮಿಸ್ ಮಾಡದೆ ಹೋಗ್ತಾ ಇರ್ತೀವಿ. ಅಲ್ಲಿನ ವಿಶೇಷತೆ ಎಲ್ಲರಿಗೂ ತಿಳಿಸೋಣ, ಎಲ್ಲರೂ ತಿಳ್ಕೊಳ್ಲಿ. ಯಾರನ್ನ ಹೋಗುವಂಥ ಭಕ್ತಾದಿಗಳಿದ್ರೆ ಹೋಗಲಿ ಅಂತ ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ, 4 ಜನಕ್ಕೆ ಗೊತ್ತಾಗಿ 4 ಹೋಗಿ ಈ ಒಂದು ಸುಂದರವಾದ ಬೆಟ್ಟ ಮತ್ತು ಕಾಡನ್ನು ನೋಡಿ ಆನಂದ ಪಡ್ಕೊಂಡು ಎಲ್ಲರೂ ಶಿವನ ಭಕ್ತಿಯಿಂದ ಶಿವನ ಪ್ರಾರ್ಥನೆ ಮಾಡೋಣ ಅಂತ ಇವತ್ತೊಂದು ದಿವಸ ಈ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಈ ಒಂದು ಬೆಟ್ಟ ತೋರಿಸ್ತಾ ಇದ್ದೀವಿ. ದಯವಿಟ್ಟು ತಾವು ಏನಾದರೂ ಆಸಕ್ತಿ ಇದ್ದರೆ ಒಂದೇ ಟ್ರಿಪ್ ಅಂತ ಈ ಟ್ರೆಕ್ಕಿಂಗು ಪ್ಲ್ಯಾನ್ ಮಾಡ್ಕೊಬೇಡಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಥರ ಬೆಟ್ಟ ಹತ್ತುವ ಆನಂದ ಯಾವುದರಲ್ಲೂ ಇಲ್ಲ. ಇವತ್ತು ಮೊದಲೆಲ್ಲ ಎಲ್ಲರೂ ಇದೇ ಥರ ಬೆಟ್ಟಗಳತ್ತಿ ಆನಂದ ಪಡ್ತಾಯಿದ್ರು. ಇವಾಗೆಲ್ಲ ಬೇರೆ ಮೊಬೈಲ್ ಮುಖಾಂತರದಲ್ಲಿ ಮೊಬೈಲ್ ಜೀವನ ಆಗಿಬಿಡುತ್ತೆ ನೋಡಿ. ತುಂಬ ಸುಂದರವಾದ ಬೆಟ್ಟ, ನೋಡಲು 2 ಕಣ್ಣು ಸಾಲದು ಆಗಿದೆ. ನೋಡು, ಈ ಥರ 4 ಕಾಲಲ್ಲಿ ಹತ್ತುವಂಥ ಒಂದು ಟೈಮ್ ಇತ್ತು. ಇವಾಗಂಥ ಅವಕಾಶಗಳೇನಿಲ್ಲ. ನೀಟಾಗಿ ಕೆಳಗಡೆಯಿಂದ ಬೆಟ್ಟ ತುದಿವರೆಗೂ ಕಂಬಿಗಳು ಹಾಕಿ ಬಿಟ್ಬಿಟ್ಟಾರೆ. ಪೈಪ್ಗಳು, ಭಕ್ತಾದಿಗಳೆಲ್ಲ ತುಂಬ ಖುಷಿಯಿಂದ ಎಂಥವ್ರಾದರೂ ಸರಿ ಆರಾಮಾಗಿ ಹತ್ಬೋದು. ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ತೊಂದರೆಗಳಿಲ್ಲ. ಆರಾಮಾಗಿ ಹತ್ತಿ ಅವ್ರ ದರ್ಶನ ಮಾಡ್ಕೋಬೋದು. ಮೊದಲೆಲ್ಲ ಒಂದು ಜಮಾನದಲ್ಲಿ ನೋಡು, ಈ ಥರ ಕಠಿಣವಾದ ದಾರಿ ಇತ್ತು. ಈ ಥರ ದಾರಿನಲ್ಲಿ ಎಲ್ಲಾದರೂ ಜಾರಿದ್ರೂ ಸಹ ಕೆಳಗಡೆ ಇರಬೇಕು ಅಂಥ ಸಂದರ್ಭ ಇಲ್ಲ. ಇವಾಗ ಪ್ರತಿಯೊಬ್ಬರೂ ಆರಾಮಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಬೆಟ್ಟ ಹತ್ತಿ ಶಿವನ ಆರಾಮಾಗಿ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಇಳಿದು ಅಲ್ಲಿಂದ ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ. ಅನ್ನದಾನಗಳು ಮತ್ತು ಪ್ರಸಾದಗಳು, ತೀರ್ಥ, ಒಳ್ಳೆ ಕಾರ್ಯಕ್ರಮಗಳೈತೆ. ತುಂಬ ಚೆನ್ನಾಗಿರುತ್ತೆ. ನೈಟೆಲ್ಲ ಪಲ್ಲಕ್ಕಿಗಳಿರುತ್ತೆ. ನೋಡಲು ಶಿವರಾತ್ರಿ ದಿವಸ ನೋಡಲು ಆನಂದವಾಗಿರುತ್ತೆ. ಹಾಗೆ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ತುಂಬ ಚೆನ್ನಾಗಿ ಈ ಬೆಟ್ಟ ಹತ್ತು ಬಂದಮೇಲೆ ಬೆಟ್ಟದ ಮಧ್ಯದಲ್ಲಿ ಇನ್ನೊಂದು ಬೆಟ್ಟ ಇರುತ್ತೆ. ಈ ಬೆಟ್ಟದ ಸುತ್ತ ಈ ಅಪ್ಪನ ಶಿವನಂಜುಂಡೇಶ್ವರನ ಮೆರವಣಿಗೆ